ಸೊ ನಿಮಗೆ ಈಗ ಎಲೆಕ್ಟ್ರಿಸಿಟಿ ಬಗ್ಗೆ ಹೇಳಿದೆ. ಎಲೆಕ್ಟ್ರಿಸಿಟಿಯಲ್ಲಿ ಏನೇನು ಇರುತ್ತೆ, ಯಾವ ತರ ಎಲೆಕ್ಟ್ರಿಸಿಟಿ ಟ್ರಾವೆಲ್ ಆಗುತ್ತೆ, ಅದ್ರಲ್ಲಿ ಏನೋ ಲಾಸಸ್ ಆಗುತ್ತೆ, ಎಲೆಕ್ಟ್ರಿಸಿಟಿಲಿ ಯಾವ್ಯಾವ ಥಿಂಗ್ಸ್ ಇದೆ, ಇದು 3 ಬಗ್ಗೆ ಹೇಳಿದ್ದೀನಿ. ಸೊ ನಮಗೆ ಈಗ ನೆಕ್ಸ್ಟ್ ಎಲೆಕ್ಟ್ರಿಸಿಟಿಯ ಮೈನ್ ಪಾರ್ಟ್ಸ್ ಗಳೇನಿದೆ. ನಮಗೆ ಎಲೆಕ್ಟ್ರಿಸಿಟಿಲಿ ನಾವು ಅದನ್ನ ಮೈನ್ ಆಗಿ ನಮಗೆ ಸಿಗೋದು ಎಸಿ ಕರೆಂಟ್ ಸಿಗುತ್ತೆ. ನಮಗೆ ಎಸಿನ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಯಾವುದೇ ಒಂದು ಇದರಿಂದ ನಾವು ಪ್ರೊಡ್ಯೂಸ್ ಮಾಡಿದಾಗ, ಅಂದ್ರೆ ಎಸಿ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ, ಆಲ್ಟರ್ನೇಟರ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಆಲ್ಟರ್ನೇಟರ್ ಡೈನಾಮೋ ಅಂತ ಹೇಳ್ತೀವಿ, ಡೈನಾಮೋ ಇಂದ ಪ್ರೊಡ್ಯೂಸ್ ಆಗುತ್ತೆ. तो सोलर इंदा प्रोड्यूस आते हैं. चीज नहीं है ऐसा कि हम बहुत ज्यादा वोल्ट को कम कराना, हमको तो थोड़ा थोड़ा वोल्टेज में उसमें डिफरेंस कराना है. तो इसीलिए उसमें पूरा ट्रांजिस्टर रेजिस्टर्स यूज होते हैं. जहां हमको वोल्टेज ज्यादा चाहिए, हम वहां पे एक बूस्ट कॉइल यूज कर रहे हैं. जहां पे हमको वोल्टेज कहां पे चाहिए, हमको मोबाइल में कहां पे चाहिए वोल्टेज ज्यादा, 4 वोल्टेज हमारा वोल्टेज मोबाइल के लिए जो सर्किट काम करने लिए 3.7 टू 4.2 वोल्टेज तक हमारे को सफिशिएंट करंट है मोबाइल को जो सर्किट काम करने के लिए. ठीक है. तो इसके बीच में हम वोल्टेज छोटा वोल्टेज को वेरिएशन कराने के लिए हमको रेजिस्टर्स यूज कर रहे हैं. मोबाइल में हमको वोल्टेज कहां पे ज्यादा चाहिए, मोर देन 4 वोल्ट्स, वेयर वी यूज मोर देन 4 वोल्ट्स. मोबाइल में कहां पे हम 4 वोल्ट से ज्यादा मोबाइल में हम सर्क्यूट्स में हम यूज कर रहे हैं. मोबाइल में ಪವರ್ ಐಸಿ ನಿಮ್ಗೆ ಏನ್ ಮಾಡ್ತಾ ಇದೆ ಗೊತ್ತಾ, ಪವರ್ ಐಸಿ ಎಲ್ಲೂ ಜಾಸ್ತಿ ಮಾಡ್ತಾ ಇಲ್ಲ. ಪವರ್ ಐಸಿಲಿ ಬಂದು ನಿಮ್ಮ ಇರೋ ವೋಲ್ಟೇಜ್ ನ ಕಡಿಮೆ ಮಾಡ್ತಾ ಇದೆ, ಅಲ್ಲಿ ಬೇರೆ ಬೇರೆ ವೋಲ್ಟೇಜ್ ನ ಕ್ರಿಯೇಟ್ ಮಾಡಿ ಬಿಡ್ತಾ ಇದೆ. ಪವರ್ ಐಸಿ ಬೇರೆ ಬೇರೆ ವೋಲ್ಟೇಜ್ ನ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಬೇರೆ ಬೇರೆ ಸೆಕ್ಷನ್ಸ್ ಗೆ. ಯಾಕಂದ್ರೆ ಎಲ್ಲಾ ಸೆಕ್ಷನ್ ಸೇಮ್ ವೋಲ್ಟೇಜ್ ಅಲ್ಲಿ ವರ್ಕ್ ಮಾಡಲ್ಲ. ಸೇಮ್ ವೋಲ್ಟೇಜ್ ವರ್ಕ್ ಮಾಡಿಸಬಹುದು, ಆದ್ರೆ ವೋಲ್ಟೇಜ್ ಏನಕ್ಕೆ ಡಿಫರೆನ್ಸ್ ಮಾಡಿಸ್ತಾರೆ ಅಂದ್ರೆ ಕನ್ಸಂಪ್ಷನ್. ಅದನ್ನ ಹೇಳಿದ್ದು, ನಿಮಗೆ ಎಷ್ಟು ಕಡಿಮೆ ವೋಲ್ಟೇಜ್ ಅಲ್ಲಿ ಆ ಒಂದು ಸೆಕ್ಷನ್ ವರ್ಕ್ ಮಾಡಿಸ್ತಿರೋ ಅಷ್ಟು ನಿಮಗೆ ಬ್ಯಾಕಪ್ ಜಾಸ್ತಿ ಆಗುತ್ತೆ. ಯಾವಾಗ ನಿಮ್ಮ ಲಾಸಸ್ ಕಮ್ಮಿ ಮಾಡ್ತಾ ಇದ್ರೋ ಬ್ಯಾಕಪ್ ನಿಮ್ಗೆ ಜಾಸ್ತಿ ಆಗ್ತಾ ಬರುತ್ತೆ. ನಿಮ್ಗೆ ಲಾಸಸ್ ಇಲ್ಲ ಅಂದ್ರೆ, ಈಗ ನೀವು ಬ್ಯಾಟ್ರಿ ಚಾರ್ಜ್ ಮಾಡ್ಬಿಟ್ಟು ಹಂಗೆ ಇಟ್ಬಿಡಿ, ಈಗ ಮೊಬೈಲ್ ಚಾರ್ಜ್ ಮಾಡ್ಬಿಟ್ಟು ಹಂಗೆ ಇಟ್ಬಿಡಿ, ಆಫ್ ಮಾಡಿಟ್ಬಿಡಿ, ಬ್ಯಾಟ್ರಿ ಅಂತೂ ಚಾರ್ಜ್ ಇದೆಯಾ, ಅಲ್ಲೇನು ಲಾಸಸ್ ಆಗ್ತಾ ಇಲ್ಲ. ಅದೇ ಲಾಸಸ್ ಆಗ್ತಾ ಇದೆ, ತುಂಬಾ ಕಮ್ಮಿ ಲಾಸಸ್. ಒಂದು ತಿಂಗಳಾದ್ಮೇಲೆ ಮೊಬೈಲ್ ಆನ್ ಮಾಡಿ, ಆನ್ ಆಗುತ್ತೆ ಮೊಬೈಲ್. ಅದೇ ಆನ್ ಅಲ್ಲಿ ಇಟ್ಬಿಡಿ, ಸ್ಟ್ಯಾಂಡ್ ಬೈ ಅಲ್ಲೇ ಇರ್ಲಿ, ಅವಾಗ ಸ್ವಲ್ಪ ಲಾಸ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಮೊಬೈಲ್ ಆನ್ ಅಲ್ಲಿ ಇದೆ, ಒಳಗಡೆ ಸರ್ಕ್ಯೂಟ್ ಆನ್ ಅಲ್ಲಿ ಇದೆ, ಆದ್ರೆ ಡಿಸ್ಪ್ಲೇ ಆನ್ ಆಗಿಲ್ಲ ಅಷ್ಟೇ. ಲಾಸಸ್ ಆಗ್ತಾ ಇದೆ, ಸರ್ಕ್ಯೂಟ್ ಅದನ್ನ ಯೂಸ್ ಮಾಡ್ತಾ ಇದೆ. ಅವಾಗ ನಿಮಗೆ 10 ದಿನ ಬರುತ್ತೆ, 15 ದಿನ ಬರ್ಬೋದು. ಏನಾಯ್ತು, ಲಾಸಸ್ ಕಮ್ಮಿ ಆಯ್ತು, ಇಲ್ಲಿ ಲಾಸಸ್ ಕಮ್ಮಿ ಆಯ್ತು. ಅದೇ ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ 1 ದಿನ ಬರುತ್ತೆ, ಮ್ಯಾಕ್ಸಿಮಮ್ 1 ದಿನ ಅಷ್ಟೇನೆ ಬರುತ್ತೆ ಅಲ್ವಾ, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಅವಾಗ ಏನಾಯ್ತು, ಲಾಸಸ್ ಜಾಸ್ತಿ ಮಾಡ್ತಾ ಇದ್ದೀರಾ, ಯೂಸಿಂಗ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೇನೆ ಲಾಸಸ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ನಿಮ್ಮ ಬ್ಯಾಕಪ್ ಬರುತ್ತೆ. ಅದೇ ತರ ಸರ್ಕ್ಯೂಟ್ ಮಾಡೋದು, ಅದಕ್ಕೇನೆ ಎಷ್ಟು ಕಡಿಮೆ ಇದು ಲಾಸಸ್ ಮೂಲಕ ನಾವು ಒಂದು ಸರ್ಕ್ಯೂಟ್ ಬಿಲ್ಟ್ ಅಪ್ ಮಾಡಕ್ ಅಷ್ಟು ಕಡಿಮೆ ವೋಲ್ಟೇಜ್ ನ ಅವರು ಬೇರೆ ಬೇರೆ ವೋಲ್ಟೇಜ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಇಲ್ಲಾಂದ್ರೆ ಒಂದೇ ವೋಲ್ಟೇಜ್ ಅಲ್ಲಿ ನಡ್ಸ್ಕೋಬಹುದು. ಮೊಬೈಲ್ ಅಲ್ಲಿ ಒಂದೇ ವೋಲ್ಟೇಜ್ ಇಲ್ಲ, ಮೊಬೈಲ್ ಅಲ್ಲಿ ತುಂಬಾ ವೋಲ್ಟೇಜ್ ಇದೆ. 0.6 ಇದೆ, 0.8 ಇದೆ, 1 ಪಾಯಿಂಟ್ ಇದೆ, 1.1 ಇದೆ, 1.2 ಇದೆ, 1.3 ಇದೆ, 1.8 ಇದೆ, 1.8 ಇದೆ, 2 ವೋಲ್ಟ್ ಇದೆ, 2.2 ಇದೆ, 2.8 ಇದೆ, 3 ವೋಲ್ಟ್ ಇದೆ, 3.3 ಇದೆ. ಇಷ್ಟೊಂದು ವೇರಿಯೇಷನ್ ಏನಕ್ಕಿದೆ, ಎಲ್ಲೆಲ್ಲಿಗೆ ಎಷ್ಟು ಬೇಕೋ ಅಷ್ಟೇ ಮಾತ್ರನೇ ಕೊಡ್ತಾರೆ. ಆ ಸರ್ಕ್ಯೂಟ್ಗೆ ವರ್ಕ್ ಆಗಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಅದರಿಂದ निमें लॉसेस कमी आता है. मोबाइल में आपको कौन से जगह पे कितना वोल्टेज चाहिए उतने में ही उसको काम कराते हैं. उसको उससे कम वो काम नहीं करेगा, उससे ज्यादा कर दे तो लॉस ज्यादा हो जाएगा. तो लॉस भी नहीं होना है, वो सर्किट भी काम करना है. उसके लिए कितना वोल्टेज चाहिए, एक सर्किट में मेरे को 1.3 बस उतना ही चाहिए. 3 वोल्ट देने से मेरे को लॉस हो जाएगा ज्यादा, तो 1.3 चाहिए. वो पावर सप्लाई में हम एक सर्किट बना के सिर्फ वो 1.3 वोल्टेज उसको प्रोड्यूस करके उस सर्किट को दे देता है. पावर सप्लाई क्या करता है, आपको वोल्टेज को जो सर्किट के लिए कितना वोल्टेज चाहिए वो वोल्टेज को प्रोड्यूस करके देता है पावर सप्लाई. आईसी के लिए, अगर सीपीयू के लिए क्या वोल्टेज चाहिए, उसका एम्पेयर कितना रहना वो वोल्टेज,
एमएमसी के लिए कितना वोल्टेज और एम्पेयर चाहिए, वो वोल्टेज एंड एम्पेयर। दूसरे सेक्शन के लिए क्या वोल्टेज एंड एम्पेयर रहना चाहिए, वो वोल्टेज। पावर सप्लाई का काम यही है, वोल्टेज डिस्ट्रीब्यूशन। पावर सप्लाई आपका काम करता है सिर्फ वोल्टेज का वेरिएशन करके उसको डिस्ट्रीब्यूट करता है, वोल्टेज और एम्पेयर दोनों को पावर सप्लाई डिस्ट्रीब्यूट करता है, ये पावर सप्लाई का काम है। लेकिन पावर सप्लाई के साथ उसमें और भी बहुत सारा सेक्शन है। अभी सिर्फ पावर सप्लाई, आजकल का जो पावर सप्लाई है सिर्फ पावर सप्लाई का काम नहीं कर रहा है, उसमें बहुत और भी चीज है। जब पावर सप्लाई का सेक्शन आता है मैं उसको एक्सप्लेन करूंगा। मेनली पावर सप्लाई का क्या काम है ये है, अब मैं बता दिया आपको, ಅರ್ಥ ಆಯ್ತಲ್ಲ? ಹೌದು, ಈಗ ಸಿಪಿಯುಗೆ ನಿಮ್ಮ ಫುಲ್ 3.7 ಅಥವಾ 4.2 ವೋಲ್ಟ್ ಫುಲ್ ಡೈರೆಕ್ಟ್ ವೋಲ್ಟ್ ಹೋಗಲ್ಲ ಪವರ್ ಸಪ್ಲೈ. ನಾನು ಹೇಳಿದೆ ಸಿಪಿಯು ಒಂದೇ ಐಸಿ ಅಲ್ಲ, ನಮಗೆ ಸಿಪಿಯು ಅನ್ನೋದು ಒಂದೇ ಐಸಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅದು ಇಟ್ಸ್ ನಾಟ್ ಒನ್ ಯೂನಿಟ್, ಇಟ್ಸ್ ಎ ಕಾಂಬಿನೇಷನ್ ಆಫ್ ಆಲ್ ದ ಯೂನಿಟ್ಸ್. ಅದರಲ್ಲಿ ಸೆಕ್ಷನ್ಸ್ ತುಂಬಾ ಇದೆ. ಈಗ ಒಂದು ಮನೆ ಇದೆ, ಅದರಲ್ಲಿ 10 ರೂಮ್ಸ್ ಇದೆ. ಮನೆ ನೋಡಕ್ಕೆ ಒಂದೇನೆ, ಆದ್ರೆ ಅದ್ರ ಒಳಗಡೆ 10 ರೂಮ್ಸ್ ಇದೆ. ಒಂದೊಂದು ರೂಮ್ನು ಬೇರೆ ಬೇರೆ ಇದೆ, ಒಂದೊಂದು ಅದರ ಡಿಸೈನ್ ಬೇರೆ ಇರುತ್ತೆ, ಅದ್ರ ಸ್ಟ್ರಕ್ಚರ್ ಬೇರೆ ಇರುತ್ತೆ, ಅದ್ರ ಸೈಜಸ್ ಬೇರೆ ಇರುತ್ತೆ, ಅದರ ಯುಟಿಲಿಟೀಸ್ ಬೇರೆ ಇರುತ್ತೆ. ನಿಮ್ಗೆ ಕಿಚನ್ ಇದೆ, ಬಾತ್ರೂಮ್ ಇದೆ, ನಿಮ್ಗೆ ಹಾಲ್ ಇದೆ, ನಿಮ್ಗೆ ಬೆಡ್ರೂಮ್ಸ್ ಇದೆ, ಇದೆಲ್ಲ ಒಂದೇ ಆಗುತ್ತಾ? अदर ಕೆಲಸ ಬೇರೆ ಬೇರೆ. एज इट इज सीपीयू, सीपीयू क्या होता है आपको, सीपीयू दिखने में एक ही है लेकिन उसके अंदर बहुत ज्यादा सेक्शंस होता है. घर आपको देखने में एक दिखता है, बाहर से देखते हो तो घर ही, उसको घर ही बोलते हैं ना, उसको तो रूम्स बोलोगे क्या, नहीं बोलते ना. वो एक पूरा मिलके एक घर होता है. उसके अंदर जब जाओगे आपको बहुत सारे सेक्शंस मिलेगा, आपको बहुत सारे रूम्स मिलेगा, हॉल मिलेगा, किचन मिलेगा, टॉयलेट मिलेगा, बाथरूम्स मिलेगा. इसका काम भी अलग अलग है, सबका काम अलग है. बाथरूम का काम आप हॉल में कर सकते हो नहीं, बाथरूम के लिए बाथरूम ही है, वो उसका नाम बाथरूम है तो बाथरूम का काम बाथरूम में होगा, हॉल का हॉल में होगा, सोने का बेडरूम में होगा, किचन में आप खाना बनाते हो. तो इसका सेक्शन और काम सभी अलग होता है. उस जगह का क्या काम है वो काम वही होता है. ये ऐसा ही आपको सीपीयू में भी होता है, सभी सेक्शन रहता है. इसमें जो जो सेक्शन का काम क्या क्या है वो सेक्शन वही काम करने के है. लेकिन आपको हर सेक्शन के लिए एंट्रेंस का कौन सा रहता है, एक ही रहता है. ಮೇನ್ ಬಾಗಿಲು ಯಾವ್ದಿದೆ, ಒಂದೇ, ವೋಲ್ಟೇಜ್. ಅಲ್ಲಿ ಒಳಗಡೆ ಹೋದ್ಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಿಮ್ಮ ಹಾಲ್ ಪವರ್ ಸಪ್ಲೈ ಅಂತ ಇಟ್ಕೊಳ್ಳಿ, ಅಲ್ಲಿಂದ ತಾನೇ ಎಲ್ಲಾ ಕಡೆನೂ ಹೋಗ್ತೀರಾ ನೀವು, ಹಾಲ್ ಇಂದ ತಾನೇ. ಹಾಲ್ ಮೇನ್ ಎಂಟ್ರೆನ್ಸ್, ಒಂದು ಬಾಗಿಲಿದೆ ವೋಲ್ಟೇಜ್, ಫಸ್ಟ್ ಎಂಟ್ರೆನ್ಸ್ ಆಗದೆ ಹಾಲಿಗೆ. ನಾವು ಹಾಲ್ ಆದ್ಮೇಲೆ ಅಲ್ಲಿಂದ ನಿಮಗೆ ಎಲ್ಲಾ ಕಡೆ ಆಕ್ಸೆಸಿಬಿಲಿಟಿ ಸಿಗುತ್ತೆ. ರೂಮಿಗೆ ಹೋಗ್ಬೋದು, ಕಿಚನ್ಗೆ ಹೋಗ್ಬೋದು, ಬಾತ್ರೂಮ್ಗೆ ಹೋಗ್ಬೋದು, ಟಾಯ್ಲೆಟ್ಗೆ ಹೋಗ್ಬೋದು, ನೀವು ಇದು ರೂಮ್ ಇದಕ್ಕೆ ಹೋಗ್ಬೋದು, ಮೇಲ್ಗಡೆ ಟೆರೆಸ್ಗೆ ಹೋಗ್ಬೋದು, ಎಲ್ಲದಕ್ಕೂ ಅಲ್ಲಿಂದನೇ ಆಕ್ಸೆಸ್ ಇರೋದು. ಆದ್ರೆ ಅಲ್ಲಿ ಏನೇನ್ ಡಿಫ್ರೆನ್ಸ್ ಆಯ್ತು ನಿಮಗೆ, ಒಂದು ವರ್ಕಿಂಗ್ ಏರಿಯಾ ಡಿಫರೆನ್ಸ್ ಇದೆ, ಎರಡನೇದು ಅಲ್ಲಿರೋ ಬಾಗಿಲುಗಳು, ಒಂದ್ ಚಿಕ್ಕದಿರುತ್ತೆ ಒಂದ್ ದೊಡ್ಡದಿರುತ್ತೆ. ಹಾಲ್ ಅಲ್ಲಿ ದೊಡ್ಡದಿರುತ್ತಲ್ವಾ, ಆದ್ರೆ ರೂಮ್ಸ್ ಗಳು ಹೋಗ್ತಾ ಹೋಗ್ತಾ ಅಥವಾ ಕಿಚನ್ ಹೋಗ್ತಾ ಒಂದ್ ಚಿಕ್ಕದಾಗುತ್ತೆ, ಒಂದ್ ದೊಡ್ಡದಾಗುತ್ತೆ, ಒಂದ್ ಸ್ವಲ್ಪ ಇದಿರುತ್ತೆ, ಮೀಡಿಯಂ ಇರುತ್ತೆ, ಆಮೇಲೆ ಟೆರೆಸ್ ಹೋಗ್ತಿರ ಸ್ವಲ್ಪ ಚಿಕ್ಕದಿರುತ್ತೆ. ಈ ತರ ಅಲ್ಲಿ ಅದು ವೋಲ್ಟೇಜಸ್, ನಿಮ್ಮ ವೋಲ್ಟೇಜಸ್ ಅಲ್ಲಿ ಚೇಂಜ್ ಆಗ್ತಾ ಇದೆ. ನಿಮ್ಮ ಸಿಪಿ ಒಳಗಡೆ ಈ ತರ ಸೆಕ್ಷನ್ಸ್ ಇರುತ್ತೆ. ಇವಾಗ ಕರೆಕ್ಟ್ ಆಗಿ ಅರ್ಥ ಆಯ್ತಾ? ಸೊ ಇದನ್ನೇ ನಾನು ಹೇಳಕ್ ಕೊಡೋ ವಿಧಾನದಲ್ಲಿ ವೆರಿ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಯಾವ ಗೊತ್ತೇ ಇಲ್ಲ ಅನ್ನೋನು ಕ್ಲೀನ್ ಆಗಿ ಅರ್ಥ ಆಗುತ್ತೆ. ನಿಮ್ಗೆ ಯಾರೋ ಒಬ್ರು ಎಲೆಕ್ಟ್ರಾನಿಕ್ಸ್ ಗೊತ್ತಿದ್ಯಾ? आपको इलेक्ट्रॉनिक्स में कोई नॉलेज है, पता है इलेक्ट्रॉनिक्स क्या है? पता नहीं ना, अभी पता चल रहा है, समझ में आ रहा है ना. तो ये होता है आपका आईसी सीपीयू. कोई भी आईसी ऐसा ही काम करता है. पावर सप्लाई में भी आपको ऐसा ही सेक्शंस है. आजकल के पावर सप्लाई में, पहले ऐसा नहीं था. पावर सप्लाई माने तो पहले सिर्फ पावर का ही काम करता था, आज ऐसा नहीं है. पावर सप्लाई से में बहुत सारे सेक्शन है. अभी देखो कुछ पावर सप्लाई आता है, आपको चार्जिंग का भी उसी में रहता है, लाइटिंग का भी उसी में रहता है, ग्राफिक भी उसी में रहता है. पावर सप्लाई भी काम करता है वो. ये कैसी कितना काम कर रहा है. हाँ, तो
चार चार आईसी डालने की जगह पे एक ही आईसी में पूरा सेक्शन बना के एसी आईसी बिठा दिया उसको। वो छोड़ के और भी है उसमें फंक्शन, वो आगे मैं बताऊंगा, ये तो आपको ऊपरी ऊपरी बता रहा हूं। नेक्स्ट पावर सप्लाई के सेक्शन में जाने के टाइम पे उसमें अंदर क्या क्या है वो बताऊंगा मैं। कुछ में अभी क्या हो रहा है, आजकल के मोबाइल्स में चार्जिंग ऐसी अलग आ रहा है। पहले तो एक एक चार्जिंग ऐसी आता था, अब दो दो चार्जिंग ऐसी आता है, दो भी आता है, तीन भी आता है। उसके साथ पावर सप्लाई भी, पहले एक पावर सप्लाई आ रहा था, ಮೊದಲೆಲ್ಲ ಒಂದೇ ಒಂದು ಬೋರ್ಡ್ ಅಲ್ಲಿ ಒಂದೇ ಪವರ್ ಸಪ್ಲೈ ಇರ್ತಾ ಇತ್ತು, ಒಂದು ಚಾರ್ಜಿಂಗ್ ಐಸಿ ಒಂದು ಪವರ್ ಐಸಿ ಇರ್ತಾ ಇತ್ತು, ಆಮೇಲೆ ಸಿಪಿಯು ಎಂಎಂಸಿ ಇರ್ತಾ ಇತ್ತು, ಆಮೇಲೆ ಬೇರೆ ಸೆಕ್ಷನ್ಸ್ ಇರ್ತಾ ಇತ್ತು. ಇವಾಗ ಚಾರ್ಜಿಂಗ್ ಐಸಿನೂ 1 2 3 ಬರುತ್ತೆ, ಯಾಕಂದ್ರೆ ಫಾಸ್ಟ್ ಚಾರ್ಜಿಂಗ್. ಅದಾದ್ಮೇಲೆ ಪವರ್ ಸಪ್ಲೈ ಐಸಿನೂ ನಿಮಗೆ 3 ರಿಂದ 4 ಇದೆ. ಮುಂಚೆ ಒಂದೇ ಐಸಿ ಇರ್ತಾ ಇತ್ತು, ಇವಾಗ ಅದ್ರ ಇದನ್ನು ಜಾಸ್ತಿ ಆಯ್ತು, ನಿಮ್ಮ ಯೂಸೇಜ್ ಪವರ್ ಬೇರೆ ಬೇರೆ ತುಂಬಾ ವೋಲ್ಟೇಜ್ ಗಳು ಬೇಕಾಗುತ್ತೆ ಡಿಸ್ಟ್ರಿಬ್ಯೂಷನ್ಸ್ಗೆ, ಸೆಕ್ಷನ್ಸ್ ಗಳು ಜಾಸ್ತಿ ಆಯ್ತು ನಿಮಗೆ. ನಿಮ್ಮ ಮೊಬೈಲ್ ಫಸ್ಟ್ ಬರೇ ಯಾವ್ದು ಮಲ್ಟಿಮೀಡಿಯಾ ಇರಲಿಲ್ಲ, ಕಾಲ್ಸ್ ಮಾತ್ರ ಯೂಸ್ ಮಾಡ್ತಾ ಇದ್ವಿ, ಅವಾಗ ಜಾಸ್ತಿ ಯಾವ್ದು ಯೂಸೇಜ್ ಇಲ್ಲ ಅದರಲ್ಲಿ. ನಾರ್ಮಲ್ ವೈಟ್ ಅಂಡ್ ಬ್ಲಾಕ್ ಡಿಸ್ಪ್ಲೇ, ಏನು ಗ್ರಾಫಿಕ್ ಇಲ್ಲ ಅದರಲ್ಲಿ, ವೆರಿ ಲೆಸ್ ಗ್ರಾಫಿಕ್, ಅದಕ್ಕೆ ಜಾಸ್ತಿ ವೋಲ್ಟೇಜ್ ಬೇಡ, ಒಂದೇ ವೋಲ್ಟೇಜ್ ಸಾಕು. ಬ್ಯಾಟ್ರಿ ಕನ್ಸಂಪ್ಷನ್ ಕಮ್ಮಿ ಇತ್ತು, ನೋಕಿಯಾ ಬ್ಯಾಟ್ರಿ ಒಂದ್ಸರಿ ಹಾಕಿದ್ರೆ 3-4 ದಿನ ನಡೆಯೋದು. ಏನಕ್ಕೆ? ಕನ್ಸಂಪ್ಷನ್ ಇದೆ. ಬ್ಯಾಟ್ರಿ ನೋಡಿದ್ರೆ 1000 mAh ಬ್ಯಾಟ್ರಿ ಅಷ್ಟೇನೆ, ಇವಾಗ 5000 6000 mAh ಹಾಕತ್ತಿರ ಒಂದಿನ ಬರಲ್ಲ ಅಂತದೆ. ಯೂಸೇಜ್ ಜಾಸ್ತಿ, ನಿಮ್ಮ ಇಂಟರ್ನಲ್ ಯೂಸೇಜಸ್ ಎಷ್ಟಿದೆ ಇವಾಗ. पहले आपको जो भी कीपैड मोबाइल यूज कर रहे थे, एक मोबाइल में आपको 4 डाल देते तो 5-6 दिन तक 10 दिन तक भी चल जाता था, सही है ना? लेकिन आजकल ऐसे चलेगा क्या? जो बड़ा मोबाइल यूज कर रहे हैं नहीं चल, क्योंकि पहले सिर्फ हम फोन कॉल के लिए यूज कर रहे थे, आज में तो उसमें पूरे का पूरा है, नेट है, इंटरनेट है, आपको उसमें गेमिंग्स है, आपको उसमें वीडियो देख सकते हो, गाना सुन सकते हो, और क्या क्या है उसमें, बहुत सारा है। पहले वो तो छोटा सा बैटरी यूज होता था, अभी बड़ा बैटरी है, उतने में भी आपको एक दिन का बैकअप नहीं आता है, क्योंकि सेक्शन ज्यादा हो गया, सेक्शन सब ज्यादा बढ़ रहा है तो लॉसेस ज्यादा हो रहा है. ಸೊ ಈಗ ಪವರ್ ಸಪ್ಲೈ ಐಸಿನು ಇವಾಗೆಲ್ಲ 3-4 ಪವರ್ ಸಪ್ಲೈ ಐಸಿ ಬರ್ತಾ. ಏನಕ್ಕೆ ಬರ್ತಾ ಇದೆ ಅಂದ್ರೆ ಇವಾಗೆಲ್ಲ ರೆಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಮುಂಚೆ TFT ಇತ್ತು, ಈಗ LED ಇದೆ. LED ಲಿ ಗ್ರಾಫಿಕ್ ಅಂತ ಬರುತ್ತೆ. ಗ್ರಾಫಿಕ್ ಮುಂಚೆ ನಾರ್ಮಲ್ ಗ್ರಾಫಿಕ್ ಇತ್ತು, ಈಗ GPU ಅಂತ ಬರುತ್ತೆ. GPU ಹೆವಿ ಗ್ರಾಫಿಕ್, ಹೆವಿ ಕ್ಲಾರಿಟಿ, ಹೆವಿ ಡಿಸ್ಪ್ಲೇ ಮೇಲೆ ಲೋಡಿಂಗ್ ತಗೊಳುತ್ತೆ. ಅದಕ್ಕೆ ಒಂದು ಸಪರೇಟ್ ಮೆಮೊರಿ ಇದೆ GPUಗೆ. ಈಗ ನಿಮ್ ಯಾವ ತರ MMC ಇದೆಯೋ ಅದೇ ತರ ಅದಕ್ಕೊಂದು GPUಗೆ ಒಂದು ಸಪರೇಟ್ ಮೆಮೊರಿ ಇರುತ್ತೆ. ಟೆಂಪ್ರವರಿ ಮೆಮೊರೀಸ್ ಯೂಸ್ ಮಾಡುತ್ತೆ ಅದ್ರ. ನಿಮ್ ಯಾವ್ದೆಲ್ಲ ಫೋಟೋಸ್ ಬರುತ್ತೆ, ನೀವು ಸಾಂಗ್ಸ್ ಪ್ಲೇ ಮಾಡ್ತೀರಾ, ಏನೋ ಅಲ್ಲ ಇರುತ್ತೆ, ಅದು ಒಂದ್ಸರಿ ನಿಮ್ಗೆ ಇದ್ರ ಮೇಲೆ ತಗೊಳುತ್ತೆ, ಅದು ಮೆಮೊರಿ ಮೇಲೆ ತಗೊಂಡು ಪ್ಲೇ ಆದ್ಮೇಲೆ ಮತ್ತೆ ಎರೇಸ್ ಮಾಡ್ಬಿಡುತ್ತೆ. ಟೆಂಪ್ರವರಿ ಮೆಮೊರಿ ಅದು. ಲೋಡ್ ಆಗುತ್ತೆ, ಎರೇಸ್ ಆಗುತ್ತೆ, ಲೋಡ್ ಆಗುತ್ತೆ, ಎರೇಸ್ ಆಗುತ್ತೆ. ಇವೆಲ್ಲ ಜಾಸ್ತಿ ಆಗ್ತಾ ಅದಕ್ಕೆ ವೋಲ್ಟೇಜಸ್ ಗಳಾಗ್ಲಿ, ಅದಕ್ಕೆ ಆಂಪರ್ಸ್ ಗಳಾಗ್ಲಿ ಕನ್ಸಂಪ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಪವರ್ ಸಪ್ಲೈಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ವೈಫೈ ಇದೆ, ನಿಮ್ಮ GPU ಸೆಕ್ಷನ್ಸ್. ಮುಂಚೆ GPU ಸೆಕ್ಷನ್ಸ್ ಅಲ್ಲಿ ನಾರ್ಮಲ್ ಇರ್ತಾ ಇತ್ತು, ಗ್ರಾಫಿಕ್ ಕಾರ್ಡ್ ಅಂತ ಹೇಳ್ತಿರಲ್ಲ ಕೆಲವೊಂದೆಲ್ಲ, ಅದು GPU ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಯಾವುದು ನೀವು ಅನಿಮೇಷನ್ ಎಲ್ಲ ಮಾಡ್ತಿರಲ್ಲ, ನಾರ್ಮಲ್ ಲ್ಯಾಪ್ಟಾಪ್ ಅಲ್ಲಿ ಸಪೋರ್ಟ್ ಮಾಡಲ್ಲ. ನೀವು ಗ್ರಾಫಿಕ್ ಕಾರ್ಡ್ ಯೂಸ್ ಮಾಡಬೇಕು. ಗ್ರಾಫಿಕ್ ಕಾರ್ಡ್ ಯೂಸ್ ಮಾಡಿದ್ರೆ ಮಾತ್ರ ಅದರಲ್ಲಿ ನಿಮಗೆ ಎಡಿಟಿಂಗ್ ಅವೆಲ್ಲ ಸಪೋರ್ಟ್ ಮಾಡುತ್ತೆ ಅಲ್ವಾ. ಫೋಟೋ ಎಡಿಟಿಂಗ್ ಆಗಲಿ, ದೊಡ್ಡ ದೊಡ್ಡ ರೆಸೊಲ್ಯೂಷನ್ಸ್ ಫೋಟೋಸ್ ಆಗಲಿ, ಹೈ ರೆಸೊಲ್ಯೂಷನ್ಸ್ ಫೋಟೋಸ್ ಎಲ್ಲ ಇದೆ. ಅದೇ ತರ ಮೊಬೈಲ್ ಅಲ್ಲೂ ಈಗ GPU ಯೂಸ್ ಆಗ್ತಾ ಇದೆ. GPU ಏನ್ ಮಾಡುತ್ತೆ, ಹೈ ರೆಸೊಲ್ಯೂಷನ್ಸ್ ಫೋಟೋಸ್, ವಿಡಿಯೋಸ್ ಅದನ್ನೆಲ್ಲ ನಡ್ಸಕ್ಕೆ 4K ಬರ್ತಾ ಇದೆಯಲ್ಲ, ಈಗೆಲ್ಲ 4K ಇದೆ, ಫುಲ್ HD ಡಿಸ್ಪ್ಲೇಸ್ ಎಲ್ಲ ಬರ್ತಾ ಇದೆಯಲ್ಲ. ಇವೆಲ್ಲ ನಡಿಬೇಕು ಅಂದ್ರೆ ಎಲ್ಲಿಂದ ಅದಕ್ಕೆ ಸಪರೇಟ್ ವೋಲ್ಟೇಜಸ್ ಬೇಕು, ಅದಕ್ಕೆ ಬ್ಯಾಕಪ್ ಬೇಕು, ಮೆಮೊರೀಸ್ ಬೇಕು, ಅದು ತಕ್ಕನಾಗಿ CPU ಅದನ್ನ ರನ್ ಮಾಡಿಸ್ಬೇಕು. ಇಷ್ಟೆಲ್ಲ ಇರ್ಬೇಕಾದ್ರೆ ಅದಕ್ಕೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ವೋಲ್ಟೇಜ್ ಡ್ರಾ ಜಾಸ್ತಿ ಆಗುತ್ತೆ, ಆಗ ಬ್ಯಾಟ್ರಿ ಡ್ರೈನ್ ಅಪ್ ಆಗುತ್ತೆ. ಅದಕ್ಕೆ ನಾವು ಇನ್ನೂ ಸ್ವಲ್ಪ ಬ್ಯಾಟ್ರಿ ಜಾಸ್ತಿ ಕೊಡ್ಬೇಕಾಗತ್ತೆ. ಅದಿನ್ನು ಲಾಂಗ್ ಸ್ವಲ್ಪ ಜಾಸ್ತಿ ಬರ್ಬೇಕು ಅಂದ್ರೆ 5000 6000 mAh 10,000 mAh ಕೊಡ್ತಾ ಬರ್ಬೇಕಾಗತ್ತೆ. ಸೊ ಈ ತರ ನಿಮ್ಮ ಒಂದು ಸಿಸ್ಟಮ್ ವರ್ಕ್ ಮಾಡುತ್ತೆ. ನಮ್ಗೆ ಏನಕ್ಕೆ ಈಗ ಪವರ್ ಸಪ್ಲೈ ಹೇಳಿದೆ, CPU ಹೇಳಿದೆ, ಯಾವ ತರ ನಮ್ಗೆ ವರ್ಕ್ ಆಗುತ್ತೆ ಅಂತ.